ನೀವು ಮಾಡಿದ್ದು ಸರಿನಾ ಹನುಮೇಶ್ ಅಣ್ಣ? ಅವಳ ಮದುವೆ ಆಗೋಕ್ಕೋಸ್ಕರ ಹರಿ ಎಷ್ಟು ಕಷ್ಟಪಡ್ತಿದ್ದಾನಂತ ನಿಮಗೆ ಗೊತ್ತು. ಮಾತುಕತೆ ಆಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕು. ಏನು ಈ ನಾಟಕ ಎಲ್ಲ? ಅವಳಿಗೆ ಇದೆಲ್ಲ ತಿಳಿಸಿದ್ರಾ? ಅಯ್ಯೋ, ಅವಳು ತುಂಬಾ ಸ್ಟ್ರಿಕ್ಟ್ ಅಮ್ಮ. ಮನೆಗೆ ಏನೇ ತರಬೇಕಾದ್ರೂ 10 ಸಲ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತಿರ್ತಾಳೆ. ಅಂಥದ್ರಲ್ಲಿ ಇದು ಅವಳ ಜೀವನ ಪ್ರಶ್ನೆ, ಎಷ್ಟು ಯೋಚನೆ ಮಾಡಬೇಡ. ಅದಕ್ಕೆ ಸಮಯ ನೋಡಿ ನಾನೇ ಅವಳಿಗೆ ವಿಷಯ ಹೇಳೋಣ ಅಂತಿದ್ದೆ. ಇವನು ಸುಮ್ಮನೆ ಇರ್ಬೇಕಲ್ಲ, ಫೋನ್ ಮೇಲೆ ಫೋನು, ಲೆಟರ್ ಮೇಲೆ ಲೆಟ್ರು, ಎಲ್ಲಿ ಮೈಸೂರಿಗೆ ಹಾರು ಬಂದು ಕೋತಿ ಚೇಷ್ಟೆ ಮಾಡಿ ಅವಮಾನ ಮಾಡಿಸ್ಕೋತಾನ ಅಂತ ಇವನು ಬರೆದ ಲೆಟ್ರಿಗೆಲ್ಲ ಅವಳೇ ಬರೆದ ಹಾಗೆ ನಾನೇ ಉತ್ತರ ಬರೀತಿದ್ದೆ. ಹೆಂಗೆ? ಸೂಪರ್. ನನಗೆ ಮಕ್ಕುಗ್ಸಕ್ಕೆ ಸರಿಯಾದ ಪ್ಲಾನ್ ಮಾಡಿದ್ದೀರಾ. ಮುಚ್ಚ ಬಾಯ್ ತಲೆ ಹರಟೆ. ತಲೆ ಕೆಟ್ಟೋಂತರ ಆಡೋದ್ ಬಿಟ್ಟು ಸುಸಂಸ್ಕೃತನಾಗಿ ನಡ್ಕೊಂಡಿಯೋ ಅವಳು ನಿನಗೆ ಸಿಗ್ತಾಳೆ. ಇಲ್ಲ ಅಂದ್ರೆ ಆ ದೇವ್ರೇ ನಿನ್ನನ್ನು ಕಾಪಾಡಬೇಕು. ಅಪ್ಪಾಜಿ, ಅಮ್ಮನ ಸೇವೆ ಮಾಡಿ ಮಗಳನ್ನ ಇಂಪ್ರೆಸ್ ಮಾಡಿದ್ರೆ ಹೆಂಗೆ? ಏನ್ ಸೇವೆ ಮಾಡ್ತೀಯಾ? ಅವಳ ಕಾಯಿಲೆಗೆ ಸರಿಯಾದ ಟೈಮಿಗೆ ಔಷಧಿ ಕೊಡು. ಅವಳಿಗೆ ಯಾವ ಕಾಯಿಲೆ ಇಲ್ವಲ್ಲ. ಅಟ್ಲೀಸ್ಟ್ BP ಶುಗರ್ ಖಂಡಿತ ಇಲ್ಲ. ಇಲ್ಲ ಅಂತ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಬೋರಿಸ್ಬೇಕು. ಏನ ಕಾಯಿಲೆನ. ಅದೆಂಗೆ? ಬನ್ನಿ. ಬಲ್ವಿ, ಏನಾಯ್ತಮ್ಮ? ಅಯ್ಯೋ, ನೀನು ಬಿದ್ಬಿಟ್ಟೇನಮ್ಮ? ಅಯ್ಯೋ, ಇದ್ರಲ್ಲಿ ನಂದೇನು ತಪ್ಪಿಲ್ಲಮ್ಮ. ಎಲ್ಲ ವಿಡಿಯೋದೊಂದು ಮಗಳನ್ನ ಹೊಲಿಸ್ಕೊಳಕ್ಕೋಸ್ಕರ ತಾಯಿಗೆ ಏನಾದ್ರು ಕಾಯಿಲೆ ಇದೆಯಾ ಅಂತ ಕೇಳ್ದ. ಅದಕ್ಕೆ ನಾನು ಹೇಳ್ದೆ, ನಮ್ಮ ಅಕ್ಕ ಗಟ್ಟಿ ಪಿಂಡ, ಯಾವ ಕಾಯಿಲೆನೂ ಇಲ್ಲ ಅಂದೆ. ಅದಕ್ಕೆ ಅವನು, ಹಿತ್ತಲ್ಲಿ ಎಣ್ಣೆ ಸವರಿರ್ತೀನಿ, ನಿಮ್ಮ ಅಕ್ಕ ಸ್ನಾನ ಮಾಡಕ್ ಹೋಗ್ಬೇಕಾದ್ರೆ ಕಾಲ್ ಜಾರಿ ಬಿದ್ಬಿಡ್ತಾರೆ ಅಂದ. ನೀನ್ ಕಾಲ್ ಮುರ್ಕೊಂಡ್ರೆ ಅವನಿಗೆ ಸೇವೆ ಮಾಡೋ ಅವಕಾಶ ಸಿಗುತ್ತೆ, ನಿನಗೆ ಆಸ್ಪತ್ರೆಯಲ್ಲಿ ರೆಸ್ಟ್ ಸಿಗುತ್ತೆ ಅಂತ ನಾನೇ ಒಪ್ಕೊಳ್ಳಮ್ಮ. ನಿನ್ ಬುದ್ಧಿಗೆ ಬೆಂಕಿ ಹಾಕ. ಪಲ್ಲವಿ, ಕಾಲ್ ಎತ್ತಕ್ಕೆ ಆಗ್ತಲ್ಲಮ್ಮ. ಮೆಲ್ಲಗಮ್ಮ, ಏನ್ ಮಾಡೋದೀಗ? ಇದ್ಯಾಕಪ್ಪಾಜಿ ಹಿಂಗ್ ಹೊಡಿತೀರಾ? ನಿನ್ ಮಾತ್ ಕೇಳಿ ಆಗ್ಬಾರ್ದಾಗೋಯ್ತಲ್ಲೋ. ಏನಾಯ್ತಪ್ಪಾಜಿ? ನಿಮ್ಮ ಅಕ್ಕ ಬಿಡ್ತು ಅನ್ನೋ. ನಮ್ಮ ಅಕ್ಕನ ಕಾಲ್ ಮುರಿಯೋ ಪ್ಲಾನ್ ಮಾಡಿ ಪಲ್ಲವಿ ಕಾಲ್ ಮುರಿದು ಬಿಟ್ಟಿಯಲ್ಲೋ. ನೀನ್ ನನ್ನ ಪ್ರೀತಿಸ್ತಾ ಇದೆಯಲ್ಲ? ಇಡೀ ಜಗತ್ನಲ್ಲೆಲ್ಲ ನೀನೊಬ್ನೇ ಬುದ್ಧಿವಂತ, ಬಾಕಿಯವರೆಲ್ಲ ದಡ್ರು ಅಂತ ತಿಳ್ಕೊಂಡಿದ್ಯಾ? ಪಾಪ, ವಯಸ್ಸಾಗಿರೋ ನನ್ನ ತಾಯಿ ಕಾಲ ಮುರಿಯಕ್ ಪ್ರಯತ್ನ ಪಟ್ಟಿಲ್ಲ. ನೀನೇನ್ ಮನುಷ್ಯನಾ? ಮೋಸದಿಂದ ಸುಳ್ಳಿನಿಂದ ನೀನ್ ನನ್ನ ಗೆಲ್ಬಹುದು ಅಂತ ತಿಳ್ಕೊಂಡಿದ್ರೆ ಅದು ನಿನ್ ಭ್ರಮೆ. ಇವತ್ತೇ ಕಡೆ, ಇನ್ಯಾವತ್ತೂ ನಿನ್ ಮುಖ ನನಗೆ ತೋರಿಸ್ಬೇಡ. ಜಸ್ಟ್ ಗೆಟ್ ಔಟ್. ಅಲ್ಲ, ಅದು ಐ ಸೆಡ್ ಗೆಟ್ ಔಟ್. ಮಾವಯ್ಯ, ಮಾವಯ್ಯ, ಬಂದೆ. ಏನಮ್ಮ ಪಲ್ವಿ? ಹಾಸ್ಪಿಟಲ್ನಲ್ಲಿ ಕಾಲ ಕಳೆಯೋದೇ ಕಷ್ಟ. ಮನೆಗೆ ಹೋಗಿ ಒಂದು 4-5 ಬುಕ್ಸ್ ತಗೊಂಡ್ ಬನ್ನಿ. ಆಯ್ತಮ್ಮ. ಹರಿಶ್ಚಂದ್ರ, ಹರಿಶ್ಚಂದ್ರ. ಓ, ಬನ್ನಿ 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 ಬನ್ನಿ. ನನ್ನ ಜೀವನಕ್ಕೆ ಬೆಂಕಿ ಇಕ್ಕಿದ್ದಾಯ್ತು, ನನ್ನ ಅಂಗಡಿಗೂ ಬೆಂಕಿ ಇಕ್ಬಿಡೋಣ ಅಂತ ಬಂದ್ರೇನ? ಅನ್ನಪ್ಪ ಅನ್ನು. ನಾನು ಅವತ್ತು ಬಾಯಿ ಬಿಡದೆ ಹೋಗಿದ್ರೆ ನನ್ನನ್ನ ಮನೆಯಿಂದ ಹೊರಗೆ ಹಾಕಿರೋರು. ನನ್ನ ಮೇಲೆ ನಿನಗೆ ಅಷ್ಟೊಂದು ಕೋಪ ಇದ್ರೆ ಬೇಡ ಬಿಡು. ನಿನ್ ಲೋವಿ ನಾನೇ ತಲೆ ಕೆಡಿಸ್ಕೊಳ್ಳಿ. ಹಂಗಲ್ಲ ಅಪ್ಪಾಜಿ, ನನ್ನ ಪ್ರೀತಿ ಪಜಿತಿಗೆ ಸಿಕ್ಕಾಕೊಂಡ್ಬಿಡ್ತಲ್ಲ, ಈಗ ಹೆಂಗ ಆಚೆ ಬರೋದು? ಪಲ್ಲವಿಗೆ ಬೇಜಾರಂತೆ. VCR TV ತಗೊಂಬಾ, ಸಿನಿಮಾ ನೋಡ್ತೀನಿ ಅಂದ್ಲು. ನಾನ್ ಬೇರೆ ಅಂಗಡಿಗೆ ಹೋಗ್ಬೋದಾಗಿತ್ತು, ಆದ್ರೂ ನಿನ್ನ ಅಂಗಡಿಗೆ ಬಂದೆ. ಯಾಕೆ ಹೇಳು? ಮಾನ ತೆಗೆದಿದ್ದಾಯ್ತು, ಪ್ರಾಣನೂ ತೆಗೆದು ಬಿಡೋಣ ಅಂತ. ಏನೋ ಅವಳನ್ನ ಹೊಲಿಸ್ಕೊಳಕ್ ಇನ್ನೊಂದು ಅವಕಾಶ ಕೊಡೋಣ ಅಂತ ಬಂದೆ. ಬೇಡ ಅಂದ್ರೆ ಬಿಡು. ಅಯ್ಯೋ ಅಪ್ಪಾಜಿ, ಬೇಜಾರ್ ಮಾಡ್ಕೋಬೇಡಿ, ಬಂದೆ. ತಗೊಳ್ಳಿ ಗುಂಡಣ್ಣ. TV VCR ರೆಡಿ. ಕ್ಯಾಸೆಟ್ ಯಾವ್ದು ಬೇಕೋ ಅಂತ ತಗೊಳಕ್ ಹೇಳಿ. ಕಂಡೋರ್ ಮಾತ್ ಕೇಳೋದು, ಕಂಡೋರ್ ಕಾಗದ ಓದೋದು, ಇದೇನಾ ನಿನ್ ಕೆಲ್ಸ? ಏನು ಭಾಗ್ಯಮ್ನವರು, ನೀವಿಲ್ಲಿ ಯಾವ್ದು ಕ್ಯಾಸೆಟ್? ಇದು ಭಕ್ತಿ ಸಿನಿಮಾ. ಈ ವಾರ ಪೂರ್ತಿ ಎಲ್ಲ ನಾನು ಇದನ್ನೇ ನೋಡೋದು. ಮನೇಲಿ ಯಾರು ಇಲ್ಲ, ನೋಡ್ದೆ ಇನ್ನೇನ್ ಮಾಡ್ತೀರಾ? ಯಾಕಮ್ಮ ಮನೇಲಿ ಭಕ್ತಿ ಸಿನಿಮಾ ನೋಡಕ್ ಬಿಡೋದಿಲ್ವಾ? ಅವ್ರ ಗಂಡ ಭಕ್ತಿ ಸಿನಿಮಾ ನೋಡಂಗಿದ್ರೆ ಪಾಪ ಇವ್ರ ಸ್ಥಿತಿ ಯಾಕೆ ಹಿಂಗಾಗಿರೋದು? ಭಕ್ತಿ ಸಿನಿಮಾ ನೋಡೋಕು ಪುಣ್ಯ ಬೇಕು. ನಾನಿನ್ ಬರ್ತೀನಿ. ಬಂದೆ, TV VCR ತರ್ತೀನಿ, ತಗೊಂಬ. ಅರೆ, ಭಕ್ತ ಪ್ರಹ್ಲಾದ ಪಾಪ ಪಲ್ಲವಿ ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಏನೋ. ಇದನ್ನ ತೊಗೊಳಕ್ ಕೊಟ್ರೆ ತುಂಬಾ ಇನ್ವಾಲ್ವ್ ಆಗಿ ನೋವೆಲ್ಲ ಮರ್ತು ಬಿಡ್ತಾಳೆ. ಬಾ. ಗಲಾಸಿ ಪಳ್ಳೆನೇ ಒತ್ಕೊಂಬಂದಂಗದೆ.
ಈ ವಯಸ್ಸಲ್ಲಿ ಇಷ್ಟು ಭಾರ ಹೊರಕ್ಕಾಗಲ್ವಾ? ನೀವ್ ತಾನೇ ಯಾಕೆ ನಡ್ಕೊಂಡ್ ಬಂದ್ರಿ? ನೀವು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡಿ, ಎತ್ಕೊಂಡು ಹೋಗ್ಬಿಡ್ತೀನಿ. ನೀನ್ ಕೈಲಾಗದೆ ಇದ್ರೆ ಹೇಳು, ನಾನು ಹೊತ್ಕೊಂಡು ಹೋಗ್ತೀನಿ. ಪಲ್ಲವಿ ಬೇರೆ ಗಂಡು ನೋಡಿದ್ರೆ ಆಯ್ತು. ಅಯ್ಯೋ, ಜೀವನ ಪೂರ್ತಿ ಇದನ್ನ ಹೊತ್ಕೊಂಡು ಕೆಂಪೇಗೌಡ ಸರ್ಕಲ್ ಅಲ್ಲಿ ಬೇಕಾದ್ರೆ ನಿಂತ್ಕೊತೀನಿ. ಹಂಗ ಮಾತ್ರ ಮಾಡ್ಬೇಡಿ. ವೆರಿ ಗುಡ್. ಎಲ್ಲಿ ಅಮ್ಮ, ಪಲ್ಲವಿ ಅಯ್ಯೋ, ಅಮ್ಮ, ಅಷ್ಟು ದೂರದಿಂದ ಓದ್ಕೊಂಡ್ ಬಂದಲ್ಲಯ್ಯ. ಇಲ್ಲಿ ನೋಡ್ರೆ ಡಿಸ್ಚಾರ್ಜ್ ಆಗ್ಬಿಟ್ಟಿದ್ದಾಳೆ. ಬಾತ್ರೂಮ್ ಅಲ್ಲಿ ಇರ್ಬೇಕು. ಮೊದಲೇ ನಿನ್ ಕಂಡ್ರೆ ಅವಳಿಗೆ ಆಗಲ್ಲ. ನಾನು ಇಷ್ಟೊಂದು ಭಾರ ಒತ್ಕೊಂಡ್ರೆ ಅದನ್ನ ಅವಳು ನೋಡಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವೇ? ಮೊದ್ಲಲ್ಲಿಟ್ಟು ಕನೆಕ್ಷನ್ ಕೊಡು. ಇಡ್ಕಳಯ್ಯ ಈಗ್ಲಾದ್ರೂ. ನಿಧಾನ. ಅಮ್ಮ, ಏನಿದೆಲ್ಲ? ಅದೇ ಟಿವಿ VCR ಬೇಕು ಅಂತೆ. ನಾನಾ? ಇಲ್ವಾ? ಅಪ್ಪಾಜಿ ಹೇಳ್ ಕಳ್ಸುದ್ಲು ಅಂದ್ರೆ. ನಿನ್ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಅಯ್ಯ, ಇದೇನ್ರಿ ನನ್ ಜೀವನ ಹಿಂಗಾಗೋಯ್ತು. ಅವ್ರು ನೋಡಿದ್ರೆ ಬೇಕು ಅಂತಾರೆ, ನೀನ್ ನೋಡಿದ್ರೆ ಬೇಡ ಅಂತ್ಯ. ಎದುರು ಸಿಕ್ಕಿದ್ರೆ ಸಾಕು ಮಕ್ಕೂಗಿತ್ಯಾ. ಇದ್ರಲ್ಲಿ ನಂದೇನ್ ತಪ್ಪು? ಅದು ಮೊದಲೇ ಸುಸ್ತಾಗಿದ್ಯಾ, ಇನ್ ಪುಸ್ತಕ ಓದಿ ಜಾಸ್ತಿ ಸ್ಟ್ರೈನ್ ಮಾಡ್ಕೋತಿ ಅಂತ ಹೀಗ್ ಮಾಡ್ದೆ. ಬೇಡ ಅಂತ ಹೇಳಮ್ಮ, ವಾಪಸ್ ಕಳಿಸ್ಬಿಡ್ತೀನಿ. ಇರ್ಲಿ ಬಿಡು ಪಲ್ಲವಿ, ಅದ್ರಲ್ಲಿ ಒಂದ್ ಮುಖ ಕಾಣ್ತಾ ಇದ್ರೆ ಸಾಕು. ಅವೆರಡು ಇಲ್ಲಿರ್ಲಿ, ಮೊದ್ಲು ಅವ್ನ ಆಚೆ ಕಳ್ಸಿ. ಬಾಮ್ಮ ಮೆತ್ತಿಗೆ. ಗುಂಡಣ್ಣ, ಗುಂಡಣ್ಣ, ಹಂಗು ಹಿಂಗು ಅವಳನ್ನ ಮೀಟ್ ಮಾಡೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಬಿಡ್ತು. ಏನ್ ದೇವ್ರದ್ದು ಏನೋ, ನನಗೆ ಆಗ್ತಿರೋ ಸಂತೋಷಕ್ಕೆ. ಸುಮ್ನಿರಿ, ನನ್ ಟೆನ್ಷನ್ ನನಗ. ಆ ಭಾಗ್ಯ ತಂದ್ಕೊಟ್ಟ ಆ ಭಕ್ತ ಪ್ರಹ್ಲಾದ್ ಕ್ಯಾಸೆಟ್ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ. ಎಲ್ಲಿ ಹೋಗ್ತು ಏನು? ನಿನ್ ತಲೆ ತಪ್ಪಲೆ ಆಗೋಗ್ಬಿಟ್ಟಿದೆ. ಭಕ್ತ ಪ್ರಹ್ಲಾದ ಕ್ಯಾಸೆಟ್ ಯಾವನಾದ್ರೂ ಟೇಬಲ್ ಮೇಲೆ ಇರ್ತಾನೆ? ಅಲ್ಲ, ಹನುಮನ ಜೋಡಿ ಮಾತಾಡ್. ಓ, ನೆಂಪಾತು. ಆ ಹನುಮನನ್ನ ಎಲ್ಲಿ ತಗೊಂಡು ಹೋದ್ನೋ ಏನೋ. ದೇವ್ರ ಪಿಕ್ಚರು ಗದೆ ಫೈಟ್ ನೋಡೋಣ ಅಂತ ತಗೊಂಡು ಹೋಗಿದ್ದಾರೆ. ಅದ್ರಲ್ಲಿರೋದ್ ಬರೀ ಮಲ್ಲ ಯುದ್ಧ. ಸಸ್ಪೆಂಡ್ ಆಗಿರೋ ನನ್ನ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡು ರಿಂಗೆ ಆಗೋದು. ಶಿವನೇ! ಅಯ್ಯೋ, ಭಕ್ತ ಪ್ರಹ್ಲಾದ, ಆಹಾ, ಏನ್ ಪುಣ್ಯ ಮಾಡಿದ್ವೋ ಏನೋ. ಆಸ್ಪತ್ರೆಯಲ್ಲೂ ಭಗವಂತನ ದರ್ಶನ. ಅಕ್ಕ ಅಕ್ಕ, ಅಂತ ಪಿಕ್ಚರ್ ನೋಡೋಣ ಅಕ್ಕ. ಏನ್ ಫೈಟಿಂಗು, ಏನ್ ಡೈಲಾಗು. ನನ್ ಫೇವರೇಟ್ ಅಂಬರೀಷ್ ಪಿಕ್ಚರ್ ಅಕ್ಕ. ಮುಚ್ಚ ಬಾಯಿ. ಅಂತಾನೂ ಇಲ್ಲ, ಸ್ವಂತನೂ ಇಲ್ಲ. ಭಕ್ತ ಪ್ರಹ್ಲಾದ ಹಾಡ್ ಕೇಳ್ತಾ ಇದ್ರೆ ಮನಸ್ಸಿನಲ್ಲಿರೋ ನೋವೆಲ್ಲ ಮಾಯ ಆಗ್ಬಿಡ್ತಾರ. ಅಕ್ಕ, ಅಂತ ಪಿಕ್ಚರ್ ನಾನ್ ಹೇಳಿದ್ಮೇಲೆ ಮುಗಿದೋಯ್ತು. ಭಕ್ತ ಪ್ರಹ್ಲಾದನೇ. ಬಾ, ಕ್ಯಾಸೆಟ್ ನೋಡಕ್ಕೂ ಜಗಳ ಆಗ್ತೀರಾ? ಎಲ್ಲ ತಂದಿರೋದು ನೋಡಕ್ಕೆ ತಾನೆ. ಮಾವಯ್ಯ, ಮೊದ್ಲು ಭಕ್ತ ಪ್ರಹ್ಲಾದನೆ ಹಾಕು. ಮನಃಶಾಂತಿಯರು ಕೊಡಕ. ಏನು ಬೊಂಬೆನೆ ಕಾಣಿಸ್ತಾ ಇಲ್ಲ, ಬರೀ ನರಳಾಟನೆ ಕೇಳಿಸ್ತಾ ಇದೆ. ಅಯ್ಯೋ, ವಿಷ್ಣು ಹಂದಿ ಅವತಾರ ಎತ್ತಿದ್ದಲ್ಲ, ಅದ್ರ ನರಳಾಟ. ಕರೆಂಟ್ ಹೋಗಿದೆ. ಟಿವಿ ಹತ್ರ ಏನ್ ಮಾಡ್ತೀಯಕ್ಕ? ನಾನ್ ಇಲ್ಲೇ ಕೂತಿದ್ದೀನಲ್ಲೋ. ಮತ್ತೆ ಟಿವಿ ಹತ್ರ ಯಾರೋ ನಿಂತಿದ್ದಾರೆ. ಅಯ್ಯೋ, ಮಾದಪ್ಪ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆ ಸುಂದರು ಕೆರೆ ನೀರು ಕೂಡ ಸತ್ತಿದ್ದಾನೆ. ಅವನ ಮೈ ಮೇಲೆ ಯಾವ ತರ ಮಾರ್ಕ್ಗಳು ಕೂಡ ಇಲ್ಲ. ಇದ್ರ ಹಿಂದೆ ಯಾರ್ದಾರು ಕೈವಾಡ ಇದೆ ಅಂದ್ರೆ ಯಾವ ತರ ಕ್ಲೂಗಳು ಕೂಡ ಸಿಗ್ತಾ ಇಲ್ಲ. ಅವ್ರ ಮನೆಯವ್ರ ಪ್ರಕಾರ ನೋಡಿದ್ರೆ ಅವನಿಗೆ ಯಾವ ಶತ್ರುಗಳು ಇರಲಿಲ್ವಂತೆ. ಅವ್ರಿಗೂ ಯಾರ ಮೇಲೂ ಸಂಶಯ ಇಲ್ಲ. ಐ ಥಿಂಕ್ ದಿಸ್ ಇಸ್ ಎ ಕೇಸ್ ಆಫ್ ಸೂಸೈಡ್. ಹಲೋ ಜೆಂಟ್ಲ್ಮನ್, ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟುಗಳ. ಅಯ್ಯಯ್ಯೋ, ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ ಸರ್. ಸರ್ ನೀವು ಕೂತ್ಕೊಳ್ಳಿ ಸರ್. ಇಲ್ಲ, ನೀವು ಕೂತ್ಕೊಳ್ಳಿ ಸರ್. ಸರ್ ಕೂತ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಇಲ್ಲ, ಸರ್. ನೀವು ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಸರ್. ಸರ್. ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಸರ್, ಹೈಯರ್ ಆಫೀಸರ್ ಮುಂದೆ ಕೂತ್ಕೋಬಾರ್ದು ಸರ್. ಹೈಯರ್ ಆಫೀಸರ್ ಮುಂದೆ ಕೂತ್ಕೋಬಾರ್ದಾ? ಹೈಯರ್ ಆಫೀಸರ್ ಮುಂದೆ ಕ್ಯಾಪ್ ತೆಗೆ ಟೇಬಲ್ ನೋಡ್ಬೋದಾ? ಏನ್ರಿ ಡ್ಯೂಟಿ ಮಾಡ್ತೀರಿ? ಇಷ್ಟೆಲ್ಲ ಮಾತಾಡೋ ನೀವು, ಇಷ್ಟೆಲ್ಲ ಕಾನೂನು ಗೊತ್ತಿರೋರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಒಂದು ಕೇಸ್ನ ಅಳಿಯಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಯಾರೇ ಹೇಳಿ ಸೂಸೈಡ್ ಅಂತ? ಅದನ್ನ ಯಾರೇ ಹೇಳಿದ್ದು? ನಾವು ಸುಮಾರು ಜನ ಸ್ಟೇಷನ್ ಕರೆಸಿ ಇಂಟ್ರಾಗೇಟ್ ಮಾಡಿದ್ವಿ ಸರ್. ಯಾವ ಗೇಟು? ಇಂಟ್ರಾಗೇಟ್. ಇದು ಸೂಸೈಡ್ ಅಲ್ಲ ಅಂತ ಹೇಳಕ್ಕೆ ನಮ್ ಬಲವಾದ ಕ್ಲೂಗಳು ಯಾವ್ದು ಸಿಕ್ಲಿಲ್ಲ ಸರ್. ಓಹೋ, ಮಿಸ್ಟರ್ ಮೃತ್ಯುಂಜಯ ಅವರೇ. ಎಸ್ ಸರ್. 2 ವರ್ಷದ ಕೆಳಗೆ ಇದೇ ಹುಡುಗನಿಗೆ ನಾನೇ ನನ್ನ ಕೈಯಾರ ಗೋಲ್ಡ್ ಮೆಡಲ್ ಪ್ರೆಸೆಂಟ್ ಮಾಡಿದ್ದೀನಿ. ಯಾವ ಸ್ಪೋರ್ಟ್ಸ್ ಗೊತ್ತಾ? ಯಾವ ಸ್ಪೋರ್ಟ್ಸ್ ಸರ್? ಸ್ವಿಮ್ಮಿಂಗಿಗೆ. ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡವ್ರು ಯಾವನಾರು ನೀರಲ್ಲಿ ಬಿದ್ದು ಸಾಯ್ತಾನೇನ್ರಿ? ಸಾಧ್ಯ ಏನ್ರಿ? ಹೌದಲ್ವಾ? ಸರಿ, ಆ ಕೆರೆಯಲ್ಲಿ ಸುಳಿ ಇದೆ, ದಪ್ಪ ದಪ್ಪ ಬಂಡೆಗಳೇನಾದ್ರು ಇದ್ದಿದ್ರೆ ಪರವಾಗಿಲ್ಲ, ಅದು ಇಲ್ಲ. ಹಾಗಿದ್ಮೇಲೆ ಇದು ಆತ್ಮಹತ್ಯೆ ಅಲ್ಲ, 100% ಪ್ರೀ ಪ್ಲಾನ್ಡ್ ಮರ್ಡರ್.
ಸಾರಿ ಹರಿಶ್ಚಂದ್ರ, ನಿನ್ನೆ ರಾತ್ರಿ ಯಾವನ ಆಸ್ಪತ್ರೆ ನುಗ್ಗಿ ಕ್ಯಾಸೆಟ್ ಹೊಡ್ಕೊಂಡು ಹೋಗ್ಬಿಟ್ಟ. ನಮ್ಮ ಅಕ್ಕ ಅವನ ಸುಮ್ಮನೆ ಬಿಡ್ಲಿಲ್ಲ, ಕೋಲ್ ತಗೊಂಡು ಹುಚ್ಚಿನ ಹೊಡೆದಂಗ್ ಹೊಡೆದ್ಲು. ನಿನ್ನೆ ರಾತ್ರಿ ನಮ್ಮ ಯಜಮಾನ್ರಿಗೂ ಹಂಗ ಯಾರೋ ಎರಡು ಇಕ್ಕ್ಯಾರಿ. ಪಲ್ಲವಿ ತುಂಬಾ ಫೀಲ್ ಮಾಡ್ಕೊಂಡ್ಲು. ಕ್ಯಾಸೆಟ್ ದುಡ್ಡು ಬೇಕಾದ್ರೆ ಕೊಡ್ತೀನಿ ಅನ್ಲಪ್ಪ. ಚೇಚೆ ನಮ್ಮವ್ರ ಹತ್ರನೇ ಹಣ ತಗೊಳ್ಳೋದ? ನನ್ನೇನು ಅಷ್ಟೊಂದು ಚೀಪ್ ಅನ್ಕೊಂಬಿಟ್ಟಿದ್ದೀರಾ? ಚೇಚೆ ಹಾಗೇನಿಲ್ಲಪ್ಪ. ಹೇಗಿದ್ರು ಕಳ್ಳನ ಸುಮ್ಮನೆ ಬಿಡೋದಿಲ್ಲ. ಪಲ್ಲವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ಅಲ್ಲದೆ ಆ ಕಳ್ಳನ ಕರ್ಚಿಪು ಚಪ್ಪಲಿ ಸಿಕ್ಕಿದೆ. ಕಂಡಿಡಿಯೋದು ಎಷ್ಟೊತ್ತು? ಅಯ್ಯೋ, ಪೊಲೀಸ್ ಕಂಪ್ಲೇಂಟಾ? ಇದಕ್ಕೆಲ್ಲ ಯಾಕೆ ಪೊಲೀಸ್ ಕಂಪ್ಲೇಂಟು? ಹೋಗಿರೋದು ನನ್ ಕ್ಯಾಸೆಟ್ ತಾನೆ, ನಂಗೆ ಏನು ಬೇಜಾರಿಲ್ಲ. ಸರಿ ಹೇಳ್ತೀನಿ ಬಿಡು. ಯಾವ್ದಾದ್ರು ಒಳ್ಳೆ ಕ್ಯಾಸೆಟ್ ಇದ್ರೆ ಕೊಡಪ್ಪ. ಅವ್ಯಾವು ಚೆನ್ನಾಗಿಲ್ವಂತೆ. ಚಲೋ ಇರೋ ಕ್ಯಾಸೆಟ್ ಕಳ್ತನ ಆಗಿ ಹೋತಲ್ರಿ, ನಾವೇನ್ ಮಾಡಕ್ಕಾಗತ್ತ? ಹಾಳಾದ್ದು ಒಂದ್ ಸೀನು ನೋಡಕ್ ಆಗ್ಲಿಲ್ಲ. ಭಕ್ತ ಪ್ರಹ್ಲಾದ್ ಹೋದ್ರೆ ಏನಾತ್ರಿ? ಭಕ್ತ ಸಿರಿಯಾಳ ಐತಲ್ರಿ, ಅದನ್ನ ತಗೊಂಡು ಹೋಗ್ರಿ. ಅಪ್ಪಾಜಿ, ನನ್ನ ಹತ್ರ ಒಂದು ಸೂಪರ್ ಕ್ಯಾಸೆಟ್ ಇದೆ, ಕೊಡ್ತೀನಿ. ಇದನ್ನ ಅವಳೊಬ್ಳೆ ನೋಡ್ಬೇಕು. ಒಬ್ಳೆ ನೋಡ್ಬೇಕು? ಏಯ್, ಏನಂತ ತಿಳ್ಕೊಳ್ಳಿ ನಮ್ಮ ಪಲ್ವಿನ ಈ ತರ ಕ್ಯಾಸೆಟ್ ಕೊಡ್ತಾ ಇದೀಯಾ? ಅಯ್ಯೋ, ತಪ್ಪು ತಿಳ್ಕೊಬಿಡಿ, ನಾನ್ ಆ ತರ ಕ್ಯಾಸೆಟ್ ಇಡ್ತೀನ? ನಾವೇನಿದ್ರು ಬರೀ ಭಕ್ತಿ ಸಿನಿಮಾಗಳ ಕ್ಯಾಸೆಟ್ಟೇ ಇಡೋದು. ತಗೊಂಡು ಹೋಗ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು ಹೆಚ್ಚು ಕಡಿಮೆ ಆಗಲ್ಲ, ಧೈರ್ಯವಾಗಿ ಹೋಗಿ ಬನ್ನಿ. ಹೊರಡಿ. ಪಲ್ಲವಿ, ಹರಿಶ್ಚಂದ್ರ ಈ ಕ್ಯಾಸೆಟ್ ಕೊಟ್ಟು ಕಳ್ಸಿದಾನೆ. ತುಂಬಾ ಚೆನ್ನಾಗಿದೆ ಅಂತೆ, ನೀನೊಬ್ಳೆ ನೋಡ್ಬೇಕಂತೆ. ಸರಿ, ಹಾಕಿ. ಭವತಿ ಭಿಕ್ಷಾಂದೇಹಿ. ನನ್ನ ಸ್ಥಿತಿ ನೋಡಿ ನಿನಗೆ ನಗು ಬರೋದು ಸಹಜಾನೆ. ಏನ್ ಮಾಡ್ತೀಯ? ನಿನ್ನ ಮೊದಲನೇ ಸಲ ನೋಡ್ದಾಗ್ಲಿಂದ ನಿನ್ನ ಪ್ರೀತಿಗೆ ಸೋತು ಹೋಗಿದ್ದೀನಿ. ನಾನು ನಿನಗೆ ತೊಂದರೆ ಕೊಟ್ಟಿರ್ಬೋದು, ನಿನ್ನ ಹತ್ರ ಸುಳ್ಳು ಹೇಳಿರ್ಬೋದು, ನಿನ್ ತಾಯಿ ಕಾಲ್ ಮುರಿಯೋ ಪ್ರಯತ್ನನೂ ಮಾಡಿರ್ಬೋದು. ಆದ್ರೆ ಇಷ್ಟೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ. ನಿನ್ನನ್ನು ಹೆಂಡತಿಯಾಗಿ ಪಡಿತಾ ಇದ್ದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಅಂತ ಏರೋಪ್ಲೇನ್ ಕೆಳಗಡೆ ತಲೆ ಕೊಡೋಣ ಅಂತಿದ್ದೆ. ಅಷ್ಟರಲ್ಲಿ ನಿನ್ನ ಲೆಟ್ರ್ ಓದ್ದೆ. ನನ್ನ ವಿಧಿ, ಅದನ್ನ ನೀನು ಬರ್ದಿರ್ಲಿಲ್ಲ. ನನ್ನ ಹೃದಯದಲ್ಲಿರೋ 4 ಚೇಂಬರ್ನಲ್ಲೂ ಒಂದೊಂದು ಬಂಬನ್ನ ನೆಟ್ಟಿ ಶಾಮಿಯಾನ ಹಾಕಿ ಮೇಲ್ಗಡೆ ಜೋಬ್ನಲ್ಲಿ ಮಂಗಳಸೂತ್ರನ ನೇತಾಡಿಸ್ಕೊಂಡು ಏರ್ ಇಂಡಿಯಾ ಎಂಬ್ಲಮ್ ತರ ಕಾಯ್ತಾ ಇದ್ದೀನಿ. ಈ ಇಡೀ ಪ್ರಕೃತಿಯಲ್ಲೇ ಪ್ರೀತಿನ ನನ್ನ ಹಿಡಿಲಿ ಹಿಡಿದು ನಿನಗೆ ದಾರೆ ಏರಿತೀನಿ. ಒಂದೇ ಒಂದ್ಸಲ ನನ್ನ ಮೇಲಿರೋ ಕೋಪನ ಮರೆತು ನಿನಗಿಷ್ಟವಾಗಿರೋ ಈ ಪ್ರಕೃತಿನ ನೋಡು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಗಿಡ, ಗಾಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಹೇಳ್ತವೆ. ಈ ಭಿಕ್ಷುಕನಿಗೆ ನಿನ್ನ ಪ್ರೀತಿಯ ಭಿಕ್ಷೆ ಬೇಕು ಪಲ್ಲವಿ. ಭವತಿ ಭಿಕ್ಷಾಂದೇಹಿ. ಪಲ್ಲವಿ, ಕೂಲ್ ಡ್ರಿಂಕ್ಸ್ ಏನಾರು ತರ್ಲೇನಮ್ಮ? ಏನು ಬೇಡ ಮಾವಯ್ಯ. ಸರಿಮ್ಮ. ಜೋಡಿಸೋದ್ರಿಂದ ಹರಿಶ್ಚಂದ್ರ, ಲಕ್ಷ್ಮೀಪತಿಗಳು ಬನ್ನಿ 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 ಅಂತ ಆಚೆ ಕರ್ಕೊಂಡು ಹೋಗ್ತಾ ಇದೀಯಾ? ಅದು ಒಳಗಡೆ ತುಂಬಾ ಸೆಕೆ, ಗಾಳಿ ಆಡಲ್ಲ, ಅದಕ್ಕೆ ಕರ್ಕೊಂಬಂದೆ. ಆಮೇಲೆ ಫುಲ್ ಸ್ಪೀಡ್ ಅಲ್ಲಿ ಇದ್ದೀರಾ? ಆದ್ರೆ ಭಾಗ್ಯನ ಜೊತೆ ಜೋರ? ಏನ್ ಭಾಗ್ಯನಾ? ಯಾಕೆ ಹೋಗ್ಲಿಲ್ವಾ? ನಾನು ಹೋಗ್ಬೇಕಾಗಿತ್ತಾ? ಇದೇನ್ರಿ ಹಿಂಗ್ ಕೇಳ್ತೀರಾ? ಮಂಗಳವಾರ ರಾತ್ರಿ ಅವಳ ಮನೆಗೆ ಹೋಗಿ ಅಂತ ಪೋಸ್ಟ್ ಮ್ಯಾನ್ ಕೈ ಲೆಟರ್ ಕೊಟ್ಟು ಕಳಿಸಿದ್ದೆ. ಹೌದಾ? ನನ್ನ ಮಗ ಸತ್ತ. ಇವತ್ತೆಲ್ಲ ಮಂಗಳವಾರ? ಇವತ್ತೇನಾ? ಕರೆಕ್ಟ್, ಇವತ್ತೇ ಮಂಗಳವಾರ. ನೀವೊಂದ್ ಕೆಲಸ ಮಾಡಿ, ರಾತ್ರಿ ಭಾಗ್ಯನ ಮನೆ ಮುಂದಿರೋ ಬೆಂಚ್ ಮೇಲೆ ಮಲ್ಕೊಂಬಿಡಿ. 12 ಗಂಟೆಗೆ ಸರಿಯಾಗಿ ನಾಯಿ ತರ ಸದ್ದು ಮಾಡಿ. ಹೆಂಗ್ ಹೇಳಿ? ನನ್ಗೇನೇ ಗೊತ್ತು. ಸರಿ, ಹಂಗೆ ಬಡ್ಕಳಿ. ಶಬ್ದ ಕೇಳಿದ ತಕ್ಷಣ ಭಾಗ್ಯ ಸರ್ರ ಅಂತ ಬಾಗಿಲು ತೆಗಿತಾಳೆ. ನಿಧಾನಕ್ಕೆ ನಿಮ್ಮ ಹತ್ರ ಬರ್ತಾಳೆ. ಹಾಗೇ ಸರಿ ಮಾಡ್ಕೋತಾ ಕಣ್ಣುಡಿತಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ದಾಸರು ಪದ ಹೇಳಿ ಪೂರ್ತಿ ಕೇಳಿಸ್ಕೇಳ್ರಿ. ನೀವು ಹೊದ್ಕೊಂಡಿರೋ ಬೆಡ್ಶೀಟ್ ನ ಸರಿಸಿ ಹಾಗೇ ಒಳಗ್ ತೂರ್ಕತ. ಆಮೇಲೆ ನನ್ನೇ ಎಲ್ಲಾ ಕೇಳೋದ್ರ ಬದಲು ನಾನೇ ಒಂದ್ಸಲ ಎಲ್ಲಾ ಮುಗಿಸ್ ಬಂದ್ಬಿಡ್ತೀನಿ. ನೋಡ್ಕೊಳ್ಳಿ, ಆಮೇಲೆ ಹೋಗಿ. ಯಜಮಾನ್ರೆ ಫೋನು. ಇಲ್ಲ ಅಂತ ಹೇಳಯ್ಯ, ಇವಂದೊಳ್ಳೆ ಕತೆ. ಅವ್ರಿಲ್ರಿ, ಅವ್ರೇನು ಹೇಳ್ಬಿಟ್ಟು ಹೋಗ್ತಾರೇನ್ರಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ. ಸಾವಿರಾರು ಹುಡುಗಿಯರು ನಿಮ್ಮಂಗೆ ಫೋನ್ ಮಾಡ್ತಿರ್ತಾರೆ, ಅವರು ಹೋಗ್ತಾನೆ ಇರ್ತಾರೆ. ಹೇಳ್ತೀನಿ ತಗೊಳ್ರಿ. ಯಾರ ಹತ್ರನಪ್ಪ ನಾನು ಗುಣಗಾನ ಮಾಡ್ತಾ ಇದ್ಯಾ? ಯಾರೋ ಪಲ್ಲವಿ ಅಂತ. ಪಲ್ಲವಿ ಹತ್ರ ಹಿಂಗೆಲ್ಲ ಮಾತಾಡ್ದ?